ಈ ಸೆಕೆಂಡ್ ಹಾಫ್ ಸಿಂಡ್ರೋಮ್ ಅನ್ನೋದು ಬರೀ ನನಗ ಮಾತ್ರನಾ ಅಥವಾ ಬೇರೆಯವ್ರಿಗೂ ಆಗತ್ತಾ ಗೊತ್ತಿಲ್ಲ. ಆದ್ರೆ ಅಂಥ ಸಿನಿಮಾಗಳನ್ನ ನೋಡಿದ್ಮೇಲೆ ಉತ್ತರನೇ ಸಿಗದೇ ಇರೋ ಒಂದು ಪ್ರಶ್ನೆ ತಲೆನುಳಿಯತ್ತೆ, ಅದಂತೂ ಪಕ್ಕಾ. 45 ಇದು ಅರ್ಜುನ್ ಜನ್ಯ ಅವರು ಡೈರೆಕ್ಟ್ ಮಾಡಿರುವಂಥ ಚಿತ್ರ. ಇನ್ನು ಇದರ ಪ್ಲಾಟ್ ವಿಷಯಕ್ಕೆ ಬರೋದಾದ್ರೆ, ಇಲ್ಲಿನ ಮುಖ್ಯ ಪಾತ್ರ ವಿನಯ್ ಒಬ್ಬ ಐಟಿ ಎಂಪ್ಲಾಯಿ. ರಸ್ತೆಲಿ ಹೋಗ್ಬೇಕಾದ್ರೆ ಆಕ್ಸಿಡೆಂಟ್ ಅಲ್ಲಿ ಒಂದು ನಾಯಿನ ಸಾಯಿಸಿ ಹೊರಟೋಗ್ತಾನೆ. ಬಟ್ ಅಲ್ಲಿಂದ ಹೋದವನ್ಗೆ ಒಂದು ಚೂರು ನೆಮ್ಮದಿನೇ ಇರೋದಿಲ್ಲ. ಸೊ ಅದು ಯಾಕೆ, ಅಲ್ಲಿರೋ ಟ್ವಿಸ್ಟ್ ಏನು, ಅಂಡ್ ನಂತರ ಇವನಿಗೆ ಬರೋ ಚಾಲೆಂಜಸ್ ಎಂತದ್ದು, ಎದುರಾಗೋ ಪಾತ್ರಗಳು ಯಾವ್ಯಾವ್ದು ಅನ್ನೋದನ್ನೆಲ್ಲ ನೀವು ಫಿಲ್ಮ್ ಅಲ್ಲಿ ನೋಡಿನೇ ತಿಳ್ಕೋಬೇಕು. ಇನ್ನ ಆಕ್ಚುಲಿ ಸಿನಿಮಾ ಹೇಗಿದೆ, ನನಗೇನ್ ವರ್ಕ್ ಆಯ್ತು, ಏನೇನ್ ಇಷ್ಟ ಆಗ್ಲಿಲ್ಲ, ಇದೆಲ್ಲದ್ರ ಬಗ್ಗೆನೂ ಡೀಟೇಲ್ಡ್ ಆಗಿ ಮಾತಾಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಡ್ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಖಂಡಿತ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ. 3000 ಲೈಕ್ಸ್ ಅಂತ ಅನ್ಕೊಂಡಿದೀನಿ, ನೋಡೋಣ ಏನ್ ಮಾಡ್ತೀರಾ ಅಂತ. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ಸ್ಟೋರಿ ಟೆಲ್ಲಿಂಗ್ ಮತ್ತೆ ಪ್ರೆಸೆಂಟೇಷನ್, ಪರ್ಟಿಕ್ಯುಲರ್ಲಿ ಫಸ್ಟ್ ಹಾಫ್. ಅಲ್ಲಂತೂ ಸಖತ್ ಎಂಗೇಜಿಂಗ್ ಅಂಡ್ ಎಂಟರ್ಟೈನಿಂಗ್ ಆಗಿ ಹೋಗ್ತಾ ಇರತ್ತೆ ಸಿನಿಮಾ. ತುಂಬಾ ಚೆನ್ನಾಗಿ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ, ಒಂದು ಕಡೆನೂ ಬ್ರೇಕ್ ಅನ್ನೋದೇ ಸಿಗಲ್ಲ. ಆಕ್ಚುಲಿ ಇವರು ತಗೊಂಡಿರೋ ಕಾನ್ಸೆಪ್ಟ್ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗಿದೆ. ಹುಟ್ಟು ಸಾವು ಅನ್ನೋದನ್ನ ಮನುಷ್ಯ ತನಗೆ ಬೇಕಾದ ಹಾಗೆ ನೋಡ್ಬೋದು, ಅರ್ಥ ಮಾಡ್ಕೋಬಹುದು. ಆದ್ರೆ ಗರುಡ ಪುರಾಣದಲ್ಲಿ ಅದಕ್ಕೆ ಅಂತ ವಿಶಿಷ್ಟವಾದ ಸ್ಥಾನ ಇದೆ, ಹಿನ್ನೆಲೆ ಇದೆ. ಸೊ ಆ ವಿಷಯವನ್ನ ಇಲ್ಲಿ ಕೋರ್ ಪಾಯಿಂಟ್, ಒಂದು ಲೇಯರ್ ಆಗಿ ಬಳಸ್ಕೊಳ್ತಾ ನಮ್ಮಲ್ಲೇ ಇರೋ, ಇದೇ ಸೊಸೈಟಿಯಲ್ಲಿ ಬದುಕ್ತಾ ಇರೋ ಒಂದು ಪಾತ್ರನ ಎತ್ಕೊಂಡು ಅವನ ಸುತ್ತ ಕಥೆನ ಹೆಂದಿದ್ದಾರೆ. ಅಂಡ್ ಅಷ್ಟೇ ಚೆನ್ನಾಗಿ ನರೇಟ್ ಮಾಡ್ತಾ ಹೋಗ್ತಾರೆ. ಅಲ್ಲಿ ಪ್ರಶ್ನೆಗಳಿರತ್ತೆ, ಮಲ್ಟಿ ಲೇಯರ್ಡ್ ಆಗಿ ಉತ್ತರನೂ ಇಟ್ಟಿರ್ತಾರೆ. ಅಂಡ್ ಸ್ಪೆಷಲಿ ಯಾವುದು ಹೊರಗೆ ಅಂತ ಅನ್ಸಲ್ಲ, ಆದಷ್ಟು ಇಲ್ಲೇ ಇದೇ ಪ್ರಪಂಚದಲ್ಲೇ ಇದೀವಿ ಅನ್ನೋ ತರ ರಿಲೇಟಬಲ್ ಆಗಿನೇ ಎಲ್ಲದನ್ನೂ ಅರ್ಥ ಮಾಡಿಸ್ತಾರೆ, ತೋರಿಸ್ತಾರೆ. ಹಾಗಂತ ಯಾವ್ದನ್ನು ಸ್ಪೂನ್ ಫೀಡ್ ಕೂಡ ಮಾಡೋದಕ್ ನೋಡಿಲ್ಲ. ಸೊ ಆ ರೀತಿಯ ನರೇಟಿವ್ ಅಪ್ರೋಚ್ ಏನಿದೆ ಅದು ನನಗೆ ಹೆವಿ ಇಷ್ಟ ಆಗೋಯ್ತು. ಒಂದ್ ಕಡೆ ಇಂಟೆಲಿಜೆನ್ಸ್, ಇಂಟೆಲೆಕ್ಚುಯಲ್, ಇನ್ನೊಂದ್ ಕಡೆ ಫಿಲಾಸಫಿ, ಒಂಥರ ಎಲ್ಲದನ್ನೂ ಸೇರಿಸಿ ಕೊಟ್ಟಾಗಿತ್ತು. ಆಲ್ಸೋ ಆ ಸ್ಟಾರ್ ಪವರ್ನ ತಂದಿರೋ ರೀತಿ, ಅವರ ಪಾತ್ರಗಳನ್ನ ಇನ್ಕಾರ್ಪೊರೇಟ್ ಮಾಡ್ಕೊಂಡಿರೋ ರೀತಿ, ಸಬ್ಸ್ಟೆನ್ಸ್ ಅನ್ನೋದು ಹೆಚ್ಚಾಗ್ತಾನೆ ಇರತ್ತೆ. ಬಟ್ ಅದರ ಜೊತೆಗೆ ಬೇಕಾಗಿರೋ ಎಲಿವೇಶನ್ಸ್, ಓಂ ಮತ್ತೆ ಗರುಡ ಗಮನದ ರೆಫರೆನ್ಸ್, ಹಲವು ಕಡೆ ಇಟ್ಟಿರೋ ಕಾಲ್ ಬ್ಯಾಕ್ ಮತ್ತೆ ಆ ಡೈಲಾಗ್ಗಳು, ಮನುಷ್ಯ ಸತ್ ಮೇಲ್ ತೋರ್ಸೋ ಪ್ರೀತಿನ ಬದುಕಿದ್ದಾಗ್ಲೇ ತೋರಿಸಿ, ಎಲ್ರ ಜೀವನದಲ್ಲೂ ನಾವು ಹೇಗೆ ಕೊನೆವರೆಗೂ ಇರೋದಿಲ್ವೋ ಹಾಗೆ ನಮ್ ಜೀವನದಲ್ಲೂ ಎಲ್ರೂ ಕೊನೆವರೆಗೂ ಇರೋದಿಲ್ಲ. ಲೈಕ್ ಹೀಗೆ ಇನ್ನೂ ಸಾಕಷ್ಟು ಒನ್ ಲೈನರ್ಸ್ ಇದೆ, ಪಂಚ್ ಡೈಲಾಗ್ಗಳನ್ನ ಇಟ್ಟಿದ್ದಾರೆ. ಅವೆಲ್ಲ ಸಂದರ್ಭಕ್ಕೆ ತಕ್ಕ ಹಾಗಿರೋದ್ರ ಜೊತೆಗೆ ಫ್ಯಾನ್ ಸರ್ವಿಸ್ ಎಲಿಮೆಂಟ್ಗಳಾಗಿನೂ ಸಖತ್ತಾಗಿ ವರ್ಕ್ ಆಗಿದಾವೆ. ಥಿಯೇಟ್ರಿಕಲ್ಲಿ ಶಿಳ್ಳೆ ಚಪ್ಪಾಳೆ ಎರಡೂ ಬಿದ್ದೇ ಬೀಳತ್ತೆ. ಅದರಲ್ಲೂ ಶಿವಣ್ಣ ಅವರ ಎಂಟ್ರಿ, ಆ ಎಕ್ಸಿಕ್ಯೂಷನ್, ಪ್ಲೇಸ್ಮೆಂಟ್ ಸೂಪರ್ ಆಗಿತ್ತು. ಇನ್ನು ಸೀಕ್ವೆನ್ಸಸ್ ಗಳನ್ನ ಟ್ರೀಟ್ ಮಾಡಿರೋದ್ರಲ್ಲೂ ಹೆವಿ ಡೀಟೇಲ್ಸ್ ಅನ್ನ ಇಟ್ಟಿದ್ದಾರೆ. ಹೇಳ್ತಾ ಇರೋ ವಿಷಯನ ಅಲ್ಲಿನ ಫ್ರೇಮ್ಸ್ ಗಳ ಮುಖಾಂತರ ಚೆನ್ನಾಗಿ ಕನ್ವೆ ಮಾಡ್ತಾರೆ. ನಾವದನ್ನ ಅಬ್ಸರ್ವ್ ಮಾಡಿದ್ರೆ ಆರಾಮಾಗಿ ಅರ್ಥ ಆಗ್ಬಿಡತ್ತೆ. ಹಾಗೇನೆ ಸ್ಟೈಲ್ ನ ತೋರ್ಸೋದಕ್ಕೆ ಕ್ಯಾಮ್ರಾನ ಬಳಸಿರೋ ರೀತಿ, ಆ ಶಾಟ್ಗಳು, ಸ್ಪೆಷಲಿ ಬ್ಯಾಕ್ ಆಫ್ ದ ಶೋಲ್ಡರ್, ಕೆಳಗಡೆಯಿಂದ ತೆಗ್ದಿರುವಂತದ್ದು, ಸಿಗಾರ್ ಮೂಮೆಂಟ್ ಅನ್ನ ಕ್ಯಾಪ್ಚರ್ ಮಾಡಿರೋ ರೀತಿ, ಲೈಕ್ ಇನ್ನೂ ಹೆವಿ ಇದೆ. ಆ ಕ್ರಾಫ್ಟ್ಸ್ಮನ್ಶಿಪ್ ನನ್ನನ್ನ ಇಂಪ್ರೆಸ್ ಮಾಡಿದ್ದಂತೂ ನಿಜ. ಅಂಡ್ ಡೈರೆಕ್ಷನ್ ಅಲ್ಲಿ ಒಳ್ಳೆ ಕಲೆ ಇದೆ ಮಿಸ್ಟರ್ ಜನ್ಯ ಅವರಿಗೆ. ಇನ್ನು ಅವರದ್ದೇ ಡಿಪಾರ್ಟ್ಮೆಂಟ್, ಮ್ಯೂಸಿಕ್ ಅಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್, ಥಿಯೇಟ್ರಿಕಲ್ಲಿ ಮೂಮೆಂಟ್ ಅಂತ ಎಲ್ಲೆಲ್ಲಿ ಕ್ರಿಯೇಟ್ ಆಗತ್ತೆ, ಮತ್ತೆ ಈ ಕಥೆಲಿರೋ ಕೋರ್ ಪಾಯಿಂಟ್ ಏನನ್ನ ಡಿಮ್ಯಾಂಡ್ ಮಾಡಿತ್ತು ಅದಕ್ಕೆ ಬೇಕಾಗಿರೋ ರೀತಿನೇ ಕೊಟ್ಟಿದ್ದಾರೆ. ಆಲ್ಸೋ ಹಾಡುಗಳನ್ನ ಕಟ್ ಡೌನ್ ಮಾಡಿ ಸ್ಟೋರಿ ಕಡೆ ಹೆಚ್ಚು ಕಾನ್ಸಂಟ್ರೇಟ್ ಮಾಡಿದ್ದು ಕೂಡ ಪಾಸಿಟಿವ್ ಆಗಿ ವರ್ಕ್ ಆಗಿದೆ ಸಿನಿಮಾಗೆ. ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ಉಪೇಂದ್ರ ಅವರ ಪಾತ್ರಕ್ಕೆ ಡೆಪ್ತ್ ಇದೆ, ವೇರಿಯೇಷನ್ಸ್ ಇದೆ. ಈ ಕಡೆ ನೆಗೆಟಿವ್ ಶೇಡ್ಸ್ ಅಲ್ಲೂ ಪವರ್ಫುಲ್ ಆಗಿ ಕಾಣಿಸ್ತಾರೆ, ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅವ್ರ ಕಡೆಯಿಂದ. ಅಂಡ್ ಕಾಮಿಡಿ ಅನ್ನೋದು ಕೂಡ ಹೆಚ್ಚಾಗಿ ಅವರಿಂದನೇ ಸೃಷ್ಟಿಯಾಗಿರೋದು. ಆದಷ್ಟು ಸಿಚುವೇಶನಲ್ ಆಗಿ, ಆರ್ಗ್ಯಾನಿಕ್ ಆಗಿ ಹ್ಯೂಮರ್ ನ ತಂದಿದ್ದಾರೆ, ಎಕ್ಸ್ಟ್ರಾ ಅಂತ ಅನ್ಸೋದೇ ಇಲ್ಲ. ಇನ್ನು ರಾಜ್ ಬಿ ಶೆಟ್ಟಿ ಅವರದ್ದು ನಾರ್ಮಲ್ ಮನುಷ್ಯನ ಪಾತ್ರ, ಅವರ ಮೂಲಕ ವಿಷಯಗಳನ್ನ ಹೇಳೋದಕ್ಕೆ ನೋಡಿದರೆ. ಸೊ ಅಲ್ಲಿ ಏನು ಬೇಕಾಗಿತ್ತು ಆ ತರದ ಪರ್ಫಾರ್ಮೆನ್ಸ್ ರಾಜ್ ಬಿ ಶೆಟ್ಟಿ ಅವರ ಕಡೆಯಿಂದ ಬಂದಿದೆ, ನ್ಯಾಯನ ಒದಗಿಸಿದ್ದಾರೆ. ಶಿವಣ್ಣ ಅವರ ಕ್ಯಾರೆಕ್ಟರ್ ನ ಫಸ್ಟ್ ಹಾಫ್ ಅಲ್ಲಿ ಯಾವ ತರ ತಂದಿದ್ರಲ್ಲ ಆ ಪೋರ್ಷನ್ ಚೆನ್ನಾಗಿತ್ತು. ಅಂಡ್ ಆಲ್ಸೋ ಕ್ಲೈಮ್ಯಾಕ್ಸ್ ಪರ್ಫಾರ್ಮೆನ್ಸ್, ವಿತ್ ಡ್ಯೂ ರೆಸ್ಪೆಕ್ಟ್, ಅದು ನನಗೆ ಕನೆಕ್ಟ್ ಆಗ್ಲಿಲ್ಲ. ಆದ್ರೆ ಶಿವಣ್ಣ ಅವರ ಡೆಡಿಕೇಶನ್ಗೆ, ಆ ಎಫರ್ಟಿಗೆ ಈಗ್ಲೂ ಇಷ್ಟೊಂದೆಲ್ಲ ಟ್ರೈ ಮಾಡ್ಬೇಕು ಅಂತ ನೋಡಿದಾರಲ್ಲ, ಆ ಥಾಟ್ಗೆನೆ ಒಂದು ಅಪ್ರಿಸಿಯೇಷನ್ ಹೋಗ್ಬೇಕು. ಅಂಡ್ ಇಡೀ ಕ್ಲೈಮ್ಯಾಕ್ಸ್ ಶಿವ ತಾಂಡವ. ಇದನ್ನ ಬಿಟ್ರೆ ಉಳಿದವರೆಲ್ಲರೂ ಕೂಡ ಪಾತ್ರಕ್ಕೆ ತಕ್ಕ ಹಾಗಿದ್ರು ಅಂತ ಹೇಳ್ತೀನಿ. ಇನ್ನು ಇಲ್ಲಿರೋ ನೆಗೆಟಿವ್ಸ್ ಕಡೆ ಬಂದ್ರೆ ಅದು ಇದರ ಸೆಕೆಂಡ್ ಹಾಫ್. ಸಿನಿಮಾ ಆಕ್ಚುಲಿ ಯಾವ ಇಂಟೆನ್ಷನ್ ಅಲ್ಲಿ, ಯಾವ ರೀತಿ ಶುರು ಆಯ್ತಲ್ಲ, ಆ ಕನ್ವಿಕ್ಷನ್ ಎರಡನೇ ಅರ್ಧದಲ್ಲಿ ಕಾಣ್ಲೇ ಇಲ್ಲ. ಗ್ರಾಫ್ ಅನ್ನೋದಂತೂ ಕಂಟಿನ್ಯೂಸ್ ಆಗಿ ಕೆಳಗ್ ಬೀಳ್ತಾನೆ ಹೋಗತ್ತೆ. ಆ ಭಾಗದಲ್ಲಿ ಒಂದು ಚೇಸಿಂಗ್ ಸೀಕ್ವೆನ್ಸ್ ಇದೆ, ಅಲ್ಲಿಂದ ಸಿನಿಮಾ ಲ್ಯಾಗ್ ಆಗ್ತಾ ಹೋಗತ್ತೆ. ಒಂದೇ ಕಡೆ ಸುತ್ತು ಹೊಡೆಯೋದಕ್ಕೆ ಶುರು ಆಗತ್ತೆ. ಈ ಕಡೆ ಟ್ವಿಸ್ಟ್ ಅಂತಾನು ಏನು ಬರಲ್ಲ. ಇಂಟ್ರೆಸ್ಟಿಂಗ್ ಅಥವಾ ಎಂಟರ್ಟೈನ್ಮೆಂಟ್ ಲೆಕ್ಕದಲ್ಲೂ ಯಾವುದೇ ಸಂದರ್ಭಗಳು ಇರ್ಲಿಲ್ಲ. ತುಂಬಾನೇ ಪ್ರೆಡಿಕ್ಟಬಲ್ ಆಗೋಯ್ತು. ಹಾಗೆ ಥ್ರಿಲ್ಲರ್ ಅನುಭವ ಕಮ್ಮಿಯಾಗಿ ಬರೀ ಪಾಠ ಮಾಡೋದಕ್ಕೆ ಶುರು ಮಾಡ್ತಾರೆ. ಟೋಟಲಿ ಒಂಥರ ಸಪ್ಪೆ ಆಗ್ಬಿಡತ್ತೆ ಸಿನಿಮಾ. ಆಕ್ಚುಲಿ ಮಾತಾಡೋದಕ್ಕೇನೆ ಏನೇನು ಇಟ್ಟಿಲ್ಲ ಆ ಪಾರ್ಟ್ ಅಲ್ಲಿ, ಆ ಲೆವೆಲ್ಗೆ ಮೊನೋಟನಸ್ ಆಗ್ಬಿಡತ್ತೆ, ಇಂಟ್ರೆಸ್ಟೇ ಉಳಿಯಲ್ಲ. ಒಂದ್ ರೀತಿ ಹೇಗಂದ್ರೆ ಫಸ್ಟ್ ಹಾಫ್ ಬಗ್ಗೆ ನಾನು ಅವಾಗ್ಲೇ ಏನ್ ಪಾಸಿಟಿವ್ ಅಂತ ಹೇಳಿದ್ನಲ್ಲ, ಅದಕ್ಕೆ ಕಂಪ್ಲೀಟ್ಲಿ ವಿರುದ್ಧವಾಗಿನೇ ಇದೆ ಈ ಸೆಕೆಂಡ್ ಹಾಫ್. ಜೊತೆಗೆ ಇದರ ಕ್ಲೈಮ್ಯಾಕ್ಸ್ ಅಲ್ಲಿ ಶಿವಣ್ಣ ಅವರ ಪರ್ಫಾರ್ಮೆನ್ಸ್ಗೆ ಚಪ್ಪಾಳೆ ಬರ್ಲೇಬೇಕು. ಆದ್ರೆ ಕಥೆ ಏನು, ಎಲ್ಲಿಗೆ ಹೋಗ್ತಾ ಇದೆ ಅದಕ್ಕೆ ಅರ್ಥನೇ ಇರ್ಲಿಲ್ಲ.
ನಾನಂತೂ ಆಲ್ರೆಡಿ ಡಿಸ್ಕನೆಕ್ಟ್ ಆಗಿ ಹೋಗಿದ್ದೆ ಸಿನಿಮಾದಿಂದ ಅಂಡ್ ಇದಂತೂ ಊಹೆಗೂ ಮೀರಿ ಗುರ್ತೇ ಸಿಗದೆ ಇರೋ ತರ ಆಗ್ಬಿಡುತ್ತೆ. ಡೈರೆಕ್ಷನ್ ಅಲ್ಲಿ ಏನೋ ಉಪ್ಪಿ ಅವ್ರ ತರ ಟ್ರೀಟ್ ಮಾಡೋದಕ್ಕೆ ನೋಡಿದ್ದಾರೆ, ಬಟ್ ಅದು ಕೂಡ ವರ್ಕ್ ಆಗಿಲ್ಲ. ಕಥೆ ಅಂತೂ ಕನ್ವಿನ್ಸ್ ಆಗದೆ ಇರೋ ಮಟ್ಟಿಗೆ ವಾಪಸ್ ಎಳ್ಕೊಳ್ಳೋದಕ್ಕೆ ಆಗದೆ ಇರೋಷ್ಟು ದೂರ ಹೋಗ್ಬಿಡತ್ತೆ ನಮ್ಮಿಂದ. ಅಂಡ್ ಅಲ್ಲಿಗೆ ಒಳ್ಳೆ ಆಪರ್ಚುನಿಟಿ ಮಿಸ್ ಆಯ್ತು ಅನ್ನೋ ಭಾವನೆ ಬಂದಿದ್ದಂತೂ ನಿಜ. ಆಲ್ಸೋ VFX ಅಲ್ಲಿ ಏನೋ ದೊಡ್ಡದಾಗೆ ಮಾಡಬೇಕು ಅನ್ನೋ ಇಂಟೆನ್ಷನ್ ಚೆನ್ನಾಗಿತ್ತು, ಆದ್ರೆ ಕಲರ್ ಗ್ರೇಡಿಂಗ್ ಇಂದ ಮಾಸ್ಕ್ ಮಾಡೋದಕ್ಕೆ ಹೋಗಿ ಫೈನಲ್ ಔಟ್ಪುಟ್ ಅಲ್ಲಲ್ಲಿ ಆಡ್ ಅಂತ ಅನ್ಸತ್ತೆ. ಕೆಲವೊಂದು ಕಡೆ ಅಂತೂ ತೀರಾ ಎದ್ದು ಹೊಡಿತಾ ಇರತ್ತೆ. ಸೊ ಅದು ಕೂಡ ಮತ್ತಷ್ಟು ಇಂಪ್ರೂವ್ ಆಗ್ಬೇಕಾಗಿತ್ತು ನನ್ನ ಪ್ರಕಾರ. ಟೋಟಲ್ ಆಗಿ ಇದು ನನಗೆ ಅಬೋ ಅವರೇಜ್ ಟು ಡೀಸೆಂಟ್ ವಾಚ್ ಎಕ್ಸ್ಪೀರಿಯನ್ಸ್ ಕೊಡ್ತು ಅಂತ ಹೇಳ್ತೀನಿ. ಅರ್ಜುನ್ ಜನ್ಯ ಅವರ ಎಫರ್ಟ್ ತುಂಬಾನೇ ಆನೆಸ್ಟ್ ಆಗಿದೆ, ಇಂಟೆನ್ಷನ್ ಚೆನ್ನಾಗಿದೆ. ಹಾಗೆ ಫಸ್ಟ್ ಹಾಫ್ ಅಲ್ಲಿ ಆ ಕ್ರಾಫ್ಟ್ ಅನ್ನೋದನ್ನ ನಾನು ಪರ್ಸನಲಿ ತುಂಬಾನೇ ಎಂಜಾಯ್ ಮಾಡಿದೆ. ಕಾನ್ಸೆಪ್ಟ್ ಇಂದ ಹಿಡಿದು ಪ್ರೆಸೆಂಟೇಷನ್ ವರ್ಗೂ ಎಲ್ಲದನ್ನು ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ, ಮಟೀರಿಯಲ್ಸ್ ಇಟ್ಟಿದ್ದಾರೆ. ಬಟ್ ಸೆಕೆಂಡ್ ಹಾಫ್ ಅಲ್ಲಿ ಎಲ್ಲೋ ತಮಗೆ ತಾವೇ ಉಲ್ಟಾ ಆಗೋದ್ರು, ನಂಬೋಕೆ ಆಗದೆ ಇರೋ ಮಟ್ಟಿಗೆ ಕಥೆನ ತಗೊಂಡ್ ಹೋದ್ರು ಅಂತ ಅನ್ಸುತ್ತೆ. ಸೊ ದಟ್ ಪಾರ್ಟ್ ಕುಡ್ ಹ್ಯಾವ್ ಬೀನ್ ಲಾಟ್ ಬೆಟರ್ ರೈಟಿಂಗ್ ಮತ್ತೆ ಎಕ್ಸಿಕ್ಯೂಷನ್ ಎರಡರಲ್ಲೂ, ಸ್ಪೆಷಲಿ ಕ್ಲೈಮ್ಯಾಕ್ಸ್ ವಿಚಾರದಲ್ಲಿ. ಸೊ ನೀವು ಇಲ್ಲಿರೋ ಸ್ಟಾರ್ ಗಳಿಗೋಸ್ಕರ ಮತ್ತೆ ಟ್ರೈಲರ್ ಅಲ್ಲಿ ತೋರಿಸಿರೋ ಕಾನ್ಸೆಪ್ಟ್ ಅನ್ನ ನೋಡಿ ಹೋಗ್ತೀರಾ ಅನ್ನೋದಾದ್ರೆ ಆರಾಮಾಗಿ ಫ್ಯಾಮಿಲಿ ಸಮೇತನೇ ಹೋಗಿ ನೋಡ್ಬೋದು. ನಿಮಗೆ ಬೇಕಾಗಿರೋ ತರ ಎಲ್ಲದನ್ನೂ ಇಲ್ಲಿ ಇಟ್ಟಿದ್ದಾರೆ. ಆದ್ರೆ ಹೇಳಿರೋ ನೆಗೆಟಿವ್ಗಳು ನಿಮಗೆ ಖಂಡಿತ ತೊಂದರೆ ಕೊಡತ್ತೆ. ಸೊ ಅವುಗಳಿಗೆ ಪ್ರಿಪೇರ್ ಆಗಿ ಹೋಗಿ ನೋಡಿದ್ರೇನೆ ಒಳ್ಳೇದು ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರತ್ತೆ. ಸೈನಿಂಗ್ ಆಫ್, ಲಿಖಿತ್.